ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ನಾವು ಇವತ್ತು ಸಿಂಹ ಲಗ್ನದ ಬಗ್ಗೆ ನೋಡೋಣ. ಸಿಂಹ ಲಗ್ನ ಅಂತ ಹೇಳಿದರೆ, ಸಿಂಹ ಚಿಹ್ನೆ ಅಂತ ಹೇಳಿದರೆ ರಾಶಿ ಚಕ್ರದ 5ನೇ ಒಂದು ಚಿಹ್ನೆ ಆಗಿದೆ. ಅಂದರೆ 5ನೇ ಮನೆ ಆಗಿದೆ. ಮೇಷದಿಂದ ಹಿಡಿದು ಲೆಕ್ಕ ಮಾಡಿದಾಗ 5ನೇ ಒಂದು ಮನೆ ಆಗಿದೆ. ಇದರ ಅಧಿಪತಿ ಯಾರು ಅಂತ ಹೇಳಿದರೆ ಸೂರ್ಯಗ್ರಹ ಇದರ ಅಧಿಪತಿ ಆಗಿರ್ತಾರೆ. ಈ ಒಂದು 30 ಡಿಗ್ರಿಯ ಮನೆಯಲ್ಲಿ ಈ ಒಂದು ಚಿಹ್ನೆಯಲ್ಲಿ ಯಾವ್ಯಾವ ನಕ್ಷತ್ರಗಳು ಬಂದಿದೆ ಅಂತ ನೋಡೋಣ. ಮಖ ನಕ್ಷತ್ರದ 4 ಪಾದ ಬರ್ತದೆ. ಹಾಗೆ ಪೂರ್ವ ಪಾಲ್ಗುಣಿ, ಪುಬ್ಬ ನಕ್ಷತ್ರ ಅಂತ ಏನು ಹೇಳ್ತೀವಿ, ಆ ಒಂದು ಪೂರ್ವ ಪಾಲ್ಗುಣಿ ನಕ್ಷತ್ರದ 4 ಪಾದ ಬರ್ತದೆ. ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ 1 ಪಾದ ಬರ್ತದೆ. ಈ ಮಖ ನಕ್ಷತ್ರದ ಅಧಿಪತಿ ಯಾರು ಅಂತ ಹೇಳಿದರೆ ಕೇತು ಆಗಿರ್ತಾರೆ. ಹಾಗೆ ಪೂರ್ವ ಪಾಲ್ಗುಣಿ ಅಥವಾ ಪುಬ್ಬ ನಕ್ಷತ್ರದ ಒಂದು ಅಧಿಪತಿ ಯಾರು ಅಂತ ಹೇಳಿದರೆ ಶುಕ್ರ. ಹಾಗೆ ಉತ್ತರ ಪಾಲ್ಗುಣಿ ಅಥವಾ ಉತ್ತರ ನಕ್ಷತ್ರದ ಅಧಿಪತಿ ಯಾರು ಅಂತ ಹೇಳಿದರೆ ಸೂರ್ಯ ಆಗಿರ್ತಾರೆ. ಒಂದು ಸಿಂಹರಾಶಿ ಹೇಗಂತ ಹೇಳಿದರೆ ಅಗ್ನಿ ತತ್ವವನ್ನು ಹೊಂದಿದೆ. ಗುಣದಲ್ಲಿ ರಾಜಸಿಕ ಆಗಿರ್ತದೆ. ಹಾಗೆ ಸ್ವಭಾವದಲ್ಲಿ ಸ್ಥಿರ ಸ್ವಭಾವವನ್ನು ಹೊಂದಿರ್ತದೆ. ವರ್ಣದಲ್ಲಿ ಕ್ಷತ್ರಿಯ ವರ್ಣವನ್ನು ಹೊಂದಿರ್ತದೆ. ಹಾಗೆ ದಿಕ್ಕು ಪೂರ್ವ ಆಗಿರ್ತದೆ. ಸಿಂಹ ಒಂದು ಲಗ್ನದ ಸಿಂಹ ರಾಶಿ ಅಥವಾ ಸಿಂಹ ಚಿಹ್ನೆಯ ಒಂದು ದಿಕ್ಕು ಯಾವುದು ಅಂತ ಹೇಳಿದರೆ ಪೂರ್ವ ಆಗಿರ್ತದೆ. ಪುರುಷಾರ್ಥದಲ್ಲಿ ಧರ್ಮಕ್ಕೆ ಮಹತ್ವ ಇದೆ. ಇದರಲ್ಲಿ ಸಿಂಹ ರಾಶಿಯವರು, ಸಿಂಹ ಲಗ್ನದವರು ಪುರುಷಾರ್ಥದಲ್ಲಿ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಹಾಗೆ ಲಿಂಗದಲ್ಲಿ ಪುರುಷ ಚಿಹ್ನೆಯಾಗಿದೆ. ಒಂದು ಲಗ್ನದಲ್ಲಿ ಹುಟ್ಟಿದವರು ಒಂದೇ ಜಾಗಕ್ಕೆ ಸೀಮಿತ ಆಗಿರ್ತಾರೆ. ಅಂದರೆ ಕಾಡಿನ ರಾಜ ಹೇಗೆ ತನ್ನ ಒಂದು ಕಾಡಿಗೆ ರಾಜ ಆಗಿರ್ತಾನೆ ಅಥವಾ ಅಲ್ಲೇ ಒಂದು ವಾಸಸ್ಥಾನ ಆಗಿರ್ತದೆ, ಹಾಗೆ ಲಗ್ನದವರು ಅಥವಾ ಸಿಂಹರಾಶಿಯವರು ಅಲ್ಲೇ ಇದ್ದರೆ ತುಂಬ ಒಳ್ಳೆಯದು. ಒಂದೇ ಜಾಗದಲ್ಲಿ ಸ್ಥಿರವಾಗಿ ಇದ್ದರೆ ಒಳ್ಳೆಯದು ಅಂತ, ವಾಸ ಮಾಡಿದರೆ ಅಥವಾ ಏನೇ ಒಂದು ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದರೆ ಅದು ಒಳ್ಳೆಯದು. ಸ್ವಲ್ಪ ಸಮಯದ ತನಕ ದೂರ ಇದ್ದರೂ ಕೂಡ ಫೈನಲ್ ಆಗಿ ಅವರ ಹುಟ್ಟೂರಲ್ಲೇ ಸ್ಥಿರವಾಗಿ ವಾಸಸ್ಥಾನ ಇರೋದು ಒಳ್ಳೆಯದು. ಹೆಚ್ಚಿನ ಸಾಧನೆಯನ್ನು ಮಾಡಬಹುದು ಅಥವಾ ಒಳ್ಳೆಯದಿರ್ತದೆ ಅವರ ಜೀವನ ಅಂತ ಹೇಳ್ಬೋದು. ಜೀವನವನ್ನು ಮಾಡಲಿಕ್ಕೆ ಎಷ್ಟು ಒಂದು ಸಾಮರ್ಥ್ಯ ಬೇಕು, ಎಜುಕೇಷನ್ ಬೇಕು, ಅಷ್ಟನ್ನು ಆ ಒಂದು ಎಜುಕೇಷನನ್ನು ಇವರು ಪಡೆದಿರ್ತಾರೆ. ಹಾಗೆ ಶಿಸ್ತುಬದ್ಧ ಜೀವನ. ಯಾಕಂತ ಹೇಳಿದರೆ ಸಿಂಹ ಲಗ್ನ ಅಂತ ಹೇಳಿದರೆ, ಸಿಂಹ ರಾಶಿ ಅಂತ ಹೇಳಿದರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು. ಇದು ಸೂರ್ಯ ಅಂತ ಹೇಳಿದ್ರೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಕಾರಣ ಆಗಿರೋದ್ರಿಂದ, ಒಂದು ನಾಯಕತ್ವದ ಗುಣ ಎಲ್ಲವೂ ಇರೋದ್ರಿಂದ ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇರ್ತಾರೆ. ಶಿಸ್ತುಬದ್ಧ ಜೀವನ ಅಂತ ಹೇಳಿದರೆ ಒಂದು ಡೈಲಿ ರೂಟೀನ್ ಯಾವ ಥರ ಇರಬೇಕು, ಜೀವನ ಯಾವ ರೀತಿ ಇರಬೇಕು, ಇದನ್ನೆಲ್ಲ ಅವರು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಇದೇ ಥರ ನಡಿಬೇಕು ಅಂದರೆ ಪ್ರತಿದಿನ ಯಾವ ರೀತಿ ನೀತಿಗಳನ್ನು ಪಾಲಿಸಬೇಕು ಅಥವಾ ವರ್ಷ ಇಡೀ ಅಥವಾ ಅವರು ಇರೋ ರೀತಿಯೇ ಹಾಗೆ ಡಿಸಿಪ್ಲಿನ್ಡ್ ರೀತಿ, ಒಂದು ಟೈಮ್ ಟೇಬಲ್ ರೀತಿ ಹಾಕ್ಕೊಂಡಿರ್ತಾರೆ. ಅದನ್ನೇ ಅವರು ಫಾಲೋ ಮಾಡ್ಕೊಂಡಿರ್ತಾರೆ. ಇವರು ಸ್ವಲ್ಪ ಮೋಸ ಅಥವಾ ಸಂಪ್ರದಾಯದ ವಿರುದ್ಧ ಹೋದರೆ ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅಂತ ಅದರಲ್ಲಿ ಸ್ವಲ್ಪ ಹೆದರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನಿದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾ ಇರ್ತಾರೆ. ಸೈನ್ಯದಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದರೆ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಒಂದು ಪರಿಣಿತಿಯನ್ನು, ಕೌಶಲ್ಯವನ್ನು ಇವರು ಹೊಂದಿರ್ತಾರೆ. ಇವರಿಗಿರ್ತದೆ ಆ ಒಂದು ಚಕಚಕ್ಯತೆ ಇರ್ತದೆ. ಮಾತು ಕೂಡ ಅಷ್ಟೇ ಕಮಾಂಡಿಂಗ್ ನೇಚರ್ ಥರ ಇರ್ತದೆ. ಅಂದರೆ ಆಜ್ಞೆ ಮಾಡೋದು, ಇದನ್ನು ಮಾಡಿ ಅಂತ ಈ ರೀತಿ ಒಂದು ಕಮಾಂಡಿಂಗ್ ನೇಚರ್ ಅನ್ನೋದು ಇವರಲ್ಲಿ ಜಾಸ್ತಿ ಇರ್ತದೆ. ಯಾಕಂದರೆ ಸೂರ್ಯನ ರೀತಿಯೇ ಅದೇ ಅಲ್ವಾ. ಸೊ ಅದಕ್ಕಾಗಿ ಹೊಟ್ಟೆ ಹಸಿವು ಅಂದರೆ ಜೀರ್ಣಕ್ರಿಯೆ ಎಲ್ಲನೂ ಚೆನ್ನಾಗಿರ್ತದೆ. ಸೂರ್ಯನ ತತ್ವದಿಂದಾಗಿ ಚೆನ್ನಾಗಿರ್ತದೆ. ಹಾಗೆ ಸೂರ್ಯನ ತತ್ವ ಇರೋದ್ರಿಂದ ಯಾವ ರೀತಿ ಸೂರ್ಯ ಇರ್ತಾರೆ ಅದೇ ರೀತಿ ಸಿಂಹ ಲಗ್ನದವರು ಇರ್ತಾರೆ. ಸೂರ್ಯನ ತತ್ವ ಎಲ್ಲನೂ ಫಾಲೋ ಆಗುತ್ತೆ. ರೂಲಿಂಗ್ ಕೆಪಾಸಿಟಿ ಇರುತ್ತೆ, ಆಳ್ವಿಕೆಯ ಗುಣ, ಇನ್ನೊಬ್ಬರನ್ನು ಆಳುವಂಥದ್ದು, ಅಂದರೆ ಆಜ್ಞೆ ಮಾಡೋದು, ಕಮಾಂಡಿಂಗ್ ಮಾಡುವಂಥದ್ದು, ಹಾಗೆ ಬುದ್ಧಿವಂತಿಕೆ, ಜಾಣತನ, ಹಾಗೆ ಸ್ಪಷ್ಟವಾದ ನಿಲುವು. ಏನೇ ಒಂದು ಡಿಸಿಷನ್ ತಗೊಳ್ಳೋದಾದರೂ, ನಿರ್ಧಾರವನ್ನು ತಗೊಳ್ಳೋದಾದರೂ ಅಲ್ಲಿ ಸ್ಪಷ್ಟತೆ ಇರ್ತದೆ. ಡಿಸಿಷನ್ ತೆಗೆದುಕೊಳ್ಳುವ ಒಂದು ನಿರ್ಣಯ ತೆಗೆದುಕೊಳ್ಳುವ ಒಂದು ರೀತಿ ಅದು ಕ್ರಮಬದ್ಧವಾಗಿರ್ತದೆ. ಎಲ್ಲೂ ಫೇಲ್ಯೂರ್ ಅನ್ನೋದು ಇರಲ್ಲ. ಹಾಗೆ ಸ್ವಲ್ಪ ತಾರತಮ್ಯದ ಸ್ವಲ್ಪ ಗುಣ ಇವರಲ್ಲಿ ಇರ್ತದೆ. ಹಾಗೆ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ, ಶ್ರಮಜೀವಿಯಾಗಿರ್ತಾರೆ. ಅವರ ಬಗ್ಗೆ ಅವರಿಗೆ ಹೆಮ್ಮೆ ಇರ್ತದೆ. ಅವರು ಏನೇನು ಸಾಧನೆಗಳನ್ನು ಮಾಡಿರ್ತಾರೋ ಅದರಲ್ಲೆಲ್ಲವೂ ಅವರಿಗೆ ಹೆಮ್ಮೆ ಇರ್ತದೆ. ಅವರ ಜೀವನದ ಮೇಲೆ ಪರಿಪೂರ್ಣವಾದ ಹೆಮ್ಮೆ ಅಂತ ಇರ್ತದೆ. ಹಾಗೆ ಕಲೆ, ಸಾಹಿತ್ಯ, ಕಲಿಕೆ ಇದರಲ್ಲೆಲ್ಲ ಒಲವು ಇರ್ತದೆ. ಅಂದರೆ ಒಂದು ಇಂಟ್ರೆಸ್ಟ್ ಅನ್ನೋದು ಇರ್ತದೆ. ಸಾಮಾನ್ಯವಾಗಿ ಕೆಲವರಿಗೆ ಕಲೆಗಳಲ್ಲೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ, ಸಾಹಿತ್ಯದ ಮೇಲೆ ಎಲ್ಲ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ಇವರಿಗೆ ಸ್ವಲ್ಪ ಖುಷಿ ಇರ್ತದೆ ಅದರ ಬಗ್ಗೆ, ಅದನ್ನೊಂದು ಕಲಿಯುವ ರೀತಿಯೆಲ್ಲ ಇಂಟ್ರೆಸ್ಟ್ ಇರ್ತದೆ. ಹಾಗೆ ಅದರ ಬಗ್ಗೆ ಅವರು ಹೆಮ್ಮೆ ಪಡ್ತಾರೆ. ಹಾಗೆ ಇವರು ಇನ್ನೊಬ್ಬರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ. ಯಾವ ರೀತಿ ನಾನು ಹೇಳಿದ್ನೋ
ಆಜ್ಞೆ ಮಾಡ್ತಾರೆ ಅಥವಾ ಕಮಾಂಡಿಂಗ್ ನೇಚರ್ ಇರ್ತದೋ, ಅದೇ ರೀತಿ ಇನ್ನೊಬ್ಬರ ಮೇಲೆ ಅಧಿಕಾರವನ್ನು ಚಲಾಯಿಸುವ ಒಂದು ಬುದ್ಧಿ ಇರ್ತದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದರೆ ಇನ್ನೊಬ್ಬರು ಹೇಗಿರ್ತಾರೆ ನಿಮ್ಮ ಎದುರಿನವರು, ಅದನ್ನೆಲ್ಲ ನೋಡ್ಕೊಂಡು ನೀವು ಕಮಾಂಡಿಂಗ್ ಅಥವಾ ರೂಲಿಂಗ್ ನೇಚರನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದು. ಇವರಿಗೆ ಭಯ ಎನ್ನುವುದು ಯಾವುದೂ ಇರಲ್ಲ. ಸ್ವಲ್ಪ ಉದಾರಿತನದವರು ಆಗಿರ್ತಾರೆ. ದಾನ ಧರ್ಮ ಇದರಲ್ಲೆಲ್ಲ ಸ್ವಲ್ಪ ಉದಾರಿತನದವರು ಇರ್ತಾರೆ. ಹಾಗೆ ನೋಡಲಿಕ್ಕೆ ತುಂಬ ಆಕರ್ಷಕವಾಗಿರ್ತಾರೆ. ಸೂರ್ಯ ಹೇಗೆ ತನ್ನ ಹೊಳಪನ್ನು ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾರೋ ಹಾಗೆ ಅವರು ಸ್ವಲ್ಪ ಆಕರ್ಷಕವಾಗಿರ್ತಾರೆ. ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರ್ತಾರೆ. ಹಾಗೆ ಕಾಲುಗಳು ತುಂಬ ಉದ್ದವಾಗಿರ್ತದೆ ಇವ್ರದ್ದು. ಹಾಗೆ ಇವರು ಮುಗ್ಧವಾಗಿರ್ತಾರೆ, ಸ್ಪಷ್ಟವಾಗಿ ಮಾತಾಡ್ತಾರೆ. ಯಾವುದೇ ಒಂದು ನಂಬಿಕೆಗೆ ಅರ್ಹರ ಅಂತ ಹೇಳ್ತೀವಲ್ಲ, ಹಾಗೆ ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ. ಸ್ವಲ್ಪ ಮನಸ್ಸು ವಿಶಾಲವಾಗಿರ್ತದೆ. ಅಂದರೆ ಏನೇ ಒಂದು ತಪ್ಪು ಮಾಡಿದರೂ ಕೂಡ ಎದುರಿನವರು ಕ್ಷಮಿಸೋ ಒಂದು ನೇಚರ್ ಇರ್ತದೆ, ಗುಣ ಇರ್ತದೆ. ಏನೇ ಒಂದು ತಪ್ಪಾಗಲಿ ಇರಲಿ ಪರವಾಗಿಲ್ಲ ನಮ್ಮವರೇ ತಾನೇ ಅಂತ ಅನ್ನೋ ಒಂದು ವಿಶಾಲ ಮನಸ್ಸಿನವರು, ಹೃದಯವಂತಿಕೆಯನ್ನು ಹೊಂದಿರ್ತಾರೆ. ಹಾಗೆ ತನ್ನ ಒಂದು ಪೂರ್ಣವಾದ ಸಾಮರ್ಥ್ಯವನ್ನು ಉಪಯೋಗಿಸಿ ಶ್ರಮಪಟ್ಟು ಕೆಲಸ ಮಾಡಿ ಅದೆಲ್ಲವನ್ನು ಅವರ ಜೀವನದಲ್ಲಿ ಮಾಡಿಕೊಂಡಿರ್ತಾರೆ. ಅವರಿಗೆ ಏನೇನು ಬೇಕು ಅದೆಲ್ಲವನ್ನು ಅವರು ಮಾಡ್ಕೊಂಡಿರ್ತಾರೆ. ಅಂದರೆ ಮನೆ ಆಗಲಿ ಅಥವಾ ವೃತ್ತಿ ಆಗಲಿ ಅಥವಾ ಏನೇ ಒಂದು ಬಿಸ್ನೆಸ್ ಆಗಲಿ, ಎಲ್ಲವನ್ನು ತನ್ನವರಿಗೋಸ್ಕರ ತನ್ನವರಿಗೋಸ್ಕರ, ಮಕ್ಕಳಿಗೆ ಅಥವಾ ತನ್ನ ಒಂದು ಯಾರಿರ್ತಾರೆ ತನ್ನನ್ನು ಅವಲಂಬಿಸಿದವರು, ಅವರಿಗೆ ಎಲ್ಲವನ್ನು ಮಾಡಿ ಕೊಡುವಂಥ ಒಂದು ನೇಚರ್ ಇರ್ತದೆ ಇವರ ಹತ್ರ. ಅದೆಲ್ಲವನ್ನು ಅವರು ಕಷ್ಟಪಟ್ಟು ಶ್ರಮಪಟ್ಟು ತುಂಬ ಖುಷಿಯಿಂದ ಹೆಮ್ಮೆಯಿಂದ ಮಾಡಿ ಮುಗಿಸ್ತಾರೆ. ಸೂರ್ಯನ ನೇಚರ್ ಏನಂತ ಹೇಳಿದರೆ ತಂದೆ ಥರ. ಅಂದರೆ ತಂದೆ ಯಾವ ರೀತಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾರೋ, ಯಾವ ರೀತಿ ಏನೇನು ಬೇಕು ಮಕ್ಕಳಿಗೆ, ಏನೇನು ಬೇಕು ಅಂತ ಮನೆಯಲ್ಲೂ ಹಿರಿಯರು ಯಾವ ರೀತಿ ಡಿಸಿಷನ್ ತಗೊಳ್ತಾರೋ ಅದೇ ರೀತಿ ಸೂರ್ಯನ ತತ್ವ ಇರೋದ್ರಿಂದ ಸಿಂಹಲಗ್ನದವರು ಸಾಮಾನ್ಯವಾಗಿ ಅದೇ ರೀತಿ ಇರ್ತಾರೆ. ತನ್ನವರಿಗೆ ಏನೇನು ಬೇಕು ಅದೆಲ್ಲವನ್ನು ನೋಡಿಕೊಂಡು ಅದೆಲ್ಲವನ್ನು ಪೂರೈಸುವ ಒಂದು, ತನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಂಡು ಅವರಿಗೆ ಸಹಾಯವನ್ನಾಗಲಿ ಅಥವಾ ಅವರಿಗೆ ಏನೇನು ಬೇಕೋ ಎಲ್ಲವನ್ನು ಪೂರೈಸುವ ಕೆಲಸವನ್ನು ಅವರು ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾರೆ. ಅವರಿಗೆ ಎಲ್ಲವನ್ನು ಮಾಡುವಂಥ ಇವರು ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಅಂದರೆ ಎಲ್ರಿಗೆ ಎಲ್ಲವನ್ನು ಮಾಡಿಕೊಟ್ಟು ತನಗೆ ಏನಿಲ್ಲ ಅಂತ ಮತ್ತೆ ಕೊರಗೋ ಬದಲು, ಅಂದರೆ ಇವಾಗ ಯಾವ ರೀತಿ ಸೂರ್ಯ ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸ್ಕೊಂಡು ಜಗತ್ತಿಗೆ ಬೆಳಕು ಕೊಡ್ತಾನೋ, ತನ್ನನ್ನು ಸುಟ್ಟುಕೊಂಡು ಜಗತ್ತಿಗೆ ಬೆಳಕು ಕೊಡ್ತಾನೋ, ಅಂದರೆ ಸೂರ್ಯ ಉರಿಯುವವನು, ತನ್ನನ್ನು ಸುಡ್ತಾ ಅವನು ಬೆಳಕು ಕೊಡ್ತಾನೆ ಇನ್ನೊಬ್ಬರಿಗೆ. ಅದೇ ರೀತಿ ಈ ಸಿಂಹಲಗ್ನದವರು ಕೂಡ ಅದೇ ರೀತಿ ಅಂತ ಹೇಳಬಹುದು. ತುಂಬ ಕಷ್ಟಪಟ್ಟು ಎಲ್ಲವನ್ನು ಮಾಡಿ ಕೊನೆಗೆ ತನಗೇನೂ ಇಲ್ಲ ಅನ್ನೋ ರೀತಿ ಆಗಬಾರ್ದು. ತನ್ನ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಏನೇನು ಬೇಕು ಅದನ್ನು ಫ್ಯೂಚರ್ಗಾಗಿ ಸ್ವಲ್ಪ ನೋಡ್ಕೊಂಡಿರಬೇಕು ಅಂತ. ಯಾವ ರೀತಿ ಅಂತ ಹೇಳಿದರೆ ಹಕ್ಕಿಗಳ ಥರ ಸ್ವಲ್ಪ ಸ್ವತಂತ್ರವಾಗಿರ್ಲಿಕ್ಕೆ ಇಷ್ಟಪಡ್ತಾರೆ. ಯಾವುದೇ ಒಂದು ಬಂಧನಕ್ಕೆ ಒಳಗಾಗದೆ ಸ್ವತಂತ್ರವಾದ ಡಿಸಿಷನನ್ನು ತೆಗೆದುಕೊಳ್ಳುವ ಒಂದು ಅದನ್ನು ಇಷ್ಟಪಡ್ತಾರೆ. ಆ ಒಂದು ಇದನ್ನು ಅಂದರೆ ಅವರು ಬೇರೆಯವರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲವನ್ನು ಹಾಕ್ಕೋಬೋದು, ಆಜ್ಞೆಯನ್ನು ಮಾಡ್ಬೋದು. ಬಟ್ ಇವರಿಗೆ ಯಾರಾದರೂ ಆಜ್ಞೆ ಮಾಡಿದರೆ ಅಥವಾ ರೂಲ್ಸ್ ರೆಗ್ಯುಲೇಷನ್ ಹಾಕಿದಾಗ ಇಷ್ಟ ಆಗಲ್ಲ. ಸ್ವಲ್ಪ ಫ್ರೀ ಮೈಂಡೆಡ್ ಅಥವಾ ಹಕ್ಕಿ ಥರ, ಫ್ರೀ ಬರ್ಡ್ ಥರ ಆ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ಹಾಗೆ ಮದುವೆ ಅಥವಾ ಲವ್ ಅಫೇರ್ಸ್ ಏನಿದೆಯೋ ಅದನ್ನು ಅವರು ಸ್ವಲ್ಪ ಬೇರೆ ರೀತಿಯಾಗಿ ಆಸೆ ಪಟ್ಟಿರ್ತಾರೆ. ಬಟ್ ಅವರಿಗೆ ಸಿಗೋದು ಬೇರೆ ಇನ್ನೊಂದು ರೀತಿಯಾಗಿರ್ತದೆ, ಸ್ವಲ್ಪ ವಿಭಿನ್ನವಾಗಿರ್ತದೆ. ಅಂದರೆ ನಾನು ಈ ರೀತಿ ಬದುಕಬೇಕು, ಈ ರೀತಿ ಮದುವೆ ಆಗಬೇಕು ಅಂತ ಒಂದು ಕನಸು ಕಂಡಿರಬಹುದು, ಆದರೆ ಅದು ತದ್ವಿರುದ್ಧ ಆಗಿರಬಹುದು. ಸಾಮಾನ್ಯವಾಗಿ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಹೆಸರು ಮಾಡಿರ್ತಾರೆ ಇವರು. ಯಾವುದೇ ಕ್ಷೇತ್ರ ಆಗಿರಲಿ, ಸಂಗೀತ ಆಗಲಿ, ಫಿಲ್ಮ್ ಆಗಿರಲಿ, ನಾಟಕ, ಇಂಥದ್ದು ಯಾವುದೇ ಒಂದು ವೃತ್ತಿ ಆಗಿರಲಿ ಅಥವಾ ಬೇರೆ ಸರ್ಕಾರಿ ಕೆಲಸ ಅಥವಾ ಅವರ ಒಂದು ಏನೇ ವೈಯಕ್ತಿಕ ಇಂಟ್ರೆಸ್ಟ್ ಮೇಲೆ ಏನೇ ಒಂದು ಕೆಲಸ ಮಾಡಿರಲಿ ಅದೆಲ್ಲವನ್ನು ಜವಾಬ್ದಾರಿಯುತವಾಗಿ ಮಾಡಿ ಮುಗಿಸ್ತಾರೆ. ಹಾಗೆ ಅದರಲ್ಲಿ ಕೂಡ ಲೀಡರ್ಶಿಪ್ಪನ್ನು ಅವರು ಮಾಡ್ಕೊಳ್ತಾರೆ. ಹಾಗೆ ಎಲ್ಲದರಲ್ಲಿ ಒಂದು ಹೆಸರುವಾಸಿಯಾಗಿರ್ತಾರೆ, ಫೇಮಸ್ ಅನ್ನೋದು ಅವರು. ಅಂದರೆ ಸ್ವಲ್ಪ ಅವರ ಮಟ್ಟಿಗೆ ಅವರ ಜಾತಕದಲ್ಲಿ ಯಾವ ಗ್ರಹಗಳು ಏನೇನು ಫಲ ಕೊಡುತ್ತೋ ಅಂಥ ಕೆಲಸಗಳಲ್ಲಿ ಇವರು ಸ್ವಲ್ಪ ಹೆಸರುವಾಸಿ ಆಗ್ತಾರೆ. ಹಾಗೆ ಸರ್ಕಾರಿ ಕೆಲಸಗಳನ್ನು ಪಡೆಯುವ ಒಂದು ಹುಮ್ಮಸ್ಸು ಕೂಡ, ಆಸೆ ಕೂಡ ಇವರಿಗಿರ್ತದೆ. ಹಾಗೆ ಇವರಿಗೆ ಕಾಯಿಲೆಗಳು ಏನೇನು ಯಾವ ರೀತಿ ಬಾಧಿಸ್ತದೆ ಅಂತ ಹೇಳಿದರೆ, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಬೆನ್ನೆಲುಬಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸಿಂಹರಾಶಿಯವರಿಗೆ, ಸಿಂಹಲಗ್ನದವರಿಗೆ ಕಾಣುತ್ತೆ. ಹಾಗೆ 5 ವರ್ಷ, ಹಾಗೆ 10 ವರ್ಷ, 27 ಹಾಗೆ 30 ವಯಸ್ಸಿನಲ್ಲಿ ಏನಾದರೂ ಜ್ವರ
ಅಥವಾ ಕಣ್ಣಿನ ಸಮಸ್ಯೆ ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳು ಅಥವಾ ಕಟಿವಾಯು ಅಂತ ಹೇಳ್ತೀವಿ, ಸೊಂಟದಲ್ಲಿ ಬರುವ ಯಾವುದೇ ಒಂದು ವಾಯು ರೋಗ ಅಥವಾ ವಾತರೋಗ ಇನ್ನಿತರ ಸಮಸ್ಯೆಗಳಿಂದ ಬಾಧೆ ಪಡ್ಬೋದು. ಹಾಗೆ ಬೆನ್ನೆಲುಬಿನ ಸತತ ಸಮಸ್ಯೆಗಳಿಂದ ನೀವು ಬಾಧೆಯನ್ನು ಪಡಬಹುದು ಅಥವಾ ಬಳಲಬಹುದು ಅಂತ ಹೇಳಬಹುದು. ಹಾಗೆ ಇಂಥ ಒಂದು ಸಮಸ್ಯೆಗಳಿಂದ ನೀವು ಜಾಗರೂಕರಾಗಿರಿ. ಇಂಥ ಸಮಸ್ಯೆಗಳು ಬಂದಾಗ ತಕ್ಷಣ ಅದಕ್ಕೆ ಒಂದು ವೈದ್ಯರ ಸಲಹೆಯನ್ನು ಪಡೀತಾ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಪಡೆಯುವುದು ಒಳ್ಳೆಯದು. ಹಾಗೆ ತುಂಬ ಪಿತ್ತ ವಿಕಾರವಾದಂತಹ ಆಹಾರಗಳನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆ ಇವರಿಗೆ ಸಾಕಷ್ಟು ಇರುತ್ತೆ. ಸಾಕಷ್ಟು ಜೀರ್ಣ ಹೆಚ್ಚಾಗಿ ಅಂದರೆ ಪಿತ್ತರಸ ಅನ್ನೋದು ಜಾಸ್ತಿ ಆದಾಗ ಕೂಡ ಸಮಸ್ಯೆ ಜಾಸ್ತಿ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆಹಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಸಾಕಷ್ಟು ನೀರನ್ನು ಕೂಡ ಕುಡಿಯುವುದು ಒಳ್ಳೆಯದು. ಸಾಮಾನ್ಯವಾಗಿ ಈ ಸಿಂಹ ಲಗ್ನದವರಿಗೆ 60 ವರ್ಷದವರೆಗೆ ಆಯುಷ್ಯ ಇರ್ತದೆ ಅಂತ ಒಂದು ಹೇಳ್ತಾರೆ. ಸೊ ಈ ಒಂದು ಸಿಂಹ ಲಗ್ನದವರಿಗೆ ಜೀವನದಲ್ಲಿ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಆ ದೇವರು ಕೊಡಲಿ. ನಿಮ್ಮ ಫ್ಯಾಮಿಲಿಯನ್ನು, ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಿ. ಸಮಾಜದಲ್ಲಿ ಉನ್ನತ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ, ಉನ್ನತ ವ್ಯಕ್ತಿಯಾಗಿ ಬೆಳೀರಿ. ಹಾಗೆ ಒಳ್ಳೆತನದಿಂದ ಬದುಕಿದಾಗ ನಮ್ಮನ್ನು ನೋಡಿ ಇನ್ನಿತರ ವ್ಯಕ್ತಿಗಳು ಕೂಡ ನಮ್ಮನ್ನು ಫಾಲೋ ಮಾಡ್ತಾರೆ. ಹಾಗೆ ನಮ್ಮಿಂದ ಆಗುವ ಸಮಾಜ ಸೇವೆಯನ್ನು ಕೂಡ ನಾವು ಮಾಡಬಹುದು. ನಮ್ಮಿಂದ ಒಂದು ಮನೆ ಉದ್ಧಾರ ಆದರೂ ಅಥವಾ ಒಬ್ಬ ವ್ಯಕ್ತಿ ಉದ್ಧಾರ ಆದರೂ ಕೂಡ ಅದು ಸಮಾಜಕ್ಕೆ ನಮ್ಮಿಂದ ಆಗುವ ಕೊಡುಗೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಆ ದೇವರು ಒಳ್ಳೆಯದನ್ನೇ ಮಾಡಲಿ, ಒಳ್ಳೆಯ ಬುದ್ಧಿಯನ್ನೇ ಕೊಡಲಿ, ಮಾರ್ಗದಲ್ಲಿ ನಡೆಯುವ ಬುದ್ಧಿಯನ್ನೇ ಕೊಡಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.